Hi, children. Very good morning. Welcome to today's EVS class. So, children, let's start today's class. Okay. So, today we are going to learn about types of animals and animals as living beings. ಓಕೆನಾ ಮಕ್ಕಳೇ, ಸೊ ಇವತ್ತಿನ ಟಾಪಿಕ್ ನಾವು ಇಟ್ಸ್ ಆಲ್ ಅಬೌಟ್ ಆ್ಯನಿಮಲ್ಸ್. ಸೊ ಅನಿಮಲ್ಸ್ ಬಗ್ಗೆ ನಾವು ಇವತ್ತು ಕಲ್ತ್ಕೊಳ್ಳೋಣ ಮಕ್ಕಳೇ. ಕ್ಲಿಯರ್? So children, we are having three types of animals. Okay, so three kinds of animals around us, that is animals on land, animals on air, and animals in water. So animals on land, animals in air, and animals in water. So ಭೂಮಿ ಮೇಲೆ, ಆಕಾಶದಲ್ಲಿ, ಗಾಳಿಯಲ್ಲಿ ಹಾರುವಂತಹ animals, that is birds, and water, that is fish. Okay, so children, now I'm going to show you some examples regarding the types of animals. Okay now, yes children, horse. ಸೊ ಹಾರ್ಸ್ ಅಂದರೆ ನಮಗೆಲ್ಲ ಗೊತ್ತು ಅಲ್ವಾ, ಕುದುರೆ ಅಲ್ವಾ. ಸೊ ಈ ಆ್ಯನಿಮಲ್ ಇದು ಲ್ಯಾಂಡ್ ಮೇಲಿರುತ್ತಾ, ಹೇರಲ್ಲಿರುತ್ತಾ ಅಥವಾ ವಾಟರಲ್ಲಿರುತ್ತಾ ಮಕ್ಕಳೇ? ಎಸ್, ದಿಸ್ ಈಸ್ ಆನ್ ಲ್ಯಾಂಡ್. ಇದು ಭೂಮಿಯ ಮೇಲೆ ಇರುವಂಥದ್ದು ಪ್ರಾಣಿ ಅಲ್ವಾ ಮಕ್ಕಳೇ. ಸೊ ಹಾರ್ಸ್, ಆ್ಯನಿಮಲ್ ಆನ್ ಲ್ಯಾಂಡ್. ದೆನ್ ಡಾಗ್. ಎಸ್, ಡಾಗ್ ಈಸ್ ಆಲ್ಸೋ ಆನ್ ಲ್ಯಾಂಡ್, ಭೂಮಿಯ ಮೇಲೆ ಇರುವಂತಹ ಪ್ರಾಣಿ ಅಲ್ವಾ. ದೆನ್ ಕವ್. Yes, of course, cow is also animals on land. Okay, see, horse, dog, cow. Horses, dogs and cows have 4 legs to move on land. So this all animals is having 4 legs. ಎಷ್ಟು ಕಾಲುಗಳಿದೆ ಮಕ್ಕಳೇ? 4 ಕಾಲುಗಳಿದೆ. It has 4 legs. ಓಕೆ, ಟು ಮೂವ್ ಆನ್ ಲ್ಯಾಂಡ್. ಸೊ ಭೂಮಿಯ ಮೇಲೆ ಅದು ಓಡಾಡಲಿಕ್ಕೆ ಅದು ಮೂವ್ ಆಗುತ್ತಲ್ವಾ. ಸೊ ಅದಕ್ಕೆ ಇವೆಲ್ಲ ಆ್ಯನಿಮಲ್ಸಿಗೂ 4 ಕಾಲುಗಳಿರುತ್ತೆ. ಓಕೆನಾ? ನಾಟ್ ಓನ್ಲಿ ದಿಸ್, ಯು ಕ್ಯಾನ್ ಸಿ ಮೋರ್ ಆ್ಯನಿಮಲ್ಸ್, ಲಯನ್, ಟೈಗರ್, buffalo. All these animals have 4 legs and they move on land, children. Clear? Next, what is this? Crow, khage. ಸೊ ಈ ಆ್ಯನಿಮಲ್ ಎಲ್ಲಿರುತ್ತೆ? ಇಟ್ಸ್ ಇನ್ ಏರ್, ಇಸಂಟ್ ಇಟ್? ಸೊ ಇಟ್ ಫ್ಲೈಸ್, ಇದು ಆರತ್ತೆ ಅಲ್ವಾ ಮಕ್ಕಳೇ. ಸೊ ಇದು ಹೇರಲ್ಲಿ ಇರುತ್ತೆ. ನೆಕ್ಸ್ಟ್, ಪಿಜನ್, ಪಾರಿವಾಳ. ಸೊ ಇದು ಕೂಡ ಆ್ಯನಿಮಲ್ಸ್ ಇನ್ ಹೇರ್. ನೆಕ್ಸ್ಟ್, ಪ್ಯಾರೋಟ್, ಗಿಳಿ, ಗೊತ್ತಿದಲ್ವಾ. ಸೊ ಗಿಳಿ ಕೂಡ ಇರುತ್ತೆ, ಆ್ಯನಿಮಲ್ಸ್ ಇನ್ ಹೇರ್, ಚಿಲ್ಡ್ರನ್. ಓಕೆ, ಸಿ, parrots, pigeon and crows are birds. They have wings to fly. ಸೊ ನೋಡಿ ಮಕ್ಕಳೇ, ಪ್ಯಾರಟ್ಸು, ಪಿಜನ್ನು, ಕ್ರೌ ಎಲ್ಲ ಬರ್ಡ್ಸ್, ಪಕ್ಷಿಗಳು. ಓಕೆನಾ? ದೇ ಹ್ಯಾವ್ ವಿಂಗ್ಸ್ ಟು ಫ್ಲೈ. ಸೊ ಅವಕ್ಕೆಲ್ಲನೂ ಕೂಡ ರೆಕ್ಕೆ ಇರುತ್ತೆ ಹಾರಾಡೋಕ್ಕೆ. ಓಕೆ, ಆ್ಯಂಡ್ ಇಟ್ ಹ್ಯಾಸ್ 2 legs. ಓಕೆನಾ? 2 ಕಾಲುಗಳಿರುತ್ತೆ, ಬಟ್ ಆದರೆ ಅವು ಗಾಳಿಯಲ್ಲಿ ತಮ್ಮ ರೆಕ್ಕೆಗಳಿಂದ ಅದು ಗಾಳಿಯಲ್ಲಿ ಹಾರ್ತವೆ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಯು ಕ್ಯಾನ್ ಸಿ ದ ವಿಂಗ್ಸ್. ವಿತ್ ದ ಹೆಲ್ಪ್ ಆಫ್ ದ ವಿಂಗ್ಸ್ ದೇ ಫ್ಲೈ ಇನ್ ದ ಹೇರ್, ಚಿಲ್ಡ್ರನ್. ನೆಕ್ಸ್ಟ್ ಟೈಪ್ ಆಫ್ ಆ್ಯನಿಮಲ್, ಶಾರ್ಕ್. ಸೊ ಇಟ್ ಈಸ್ ಆ್ಯನಿಮಲ್ ಇನ್ ವಾಟರ್ ಅಲ್ವಾ. ಸೊ ಶಾರ್ಕ್ ಎಲ್ಲಿರುತ್ತೆ? ನೀರಲ್ಲಿರುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್, ಡಾಲ್ಫಿನ್. ಸೊ ಇಟ್ ಈಸ್ ಆ್ಯನ್ ಆ್ಯನಿಮಲ್ ಇನ್ ವಾಟರ್. ಶಾರ್ಕ್ ಆ್ಯಂಡ್ ಡಾಲ್ಫಿನ್ are water animals. They have fins that help them swim in water. ಸೊ ಶಾರ್ಕ್, ಡಾಲ್ಫಿನ್ ಮತ್ತು ತುಂಬ ಫಿಶಸ್ಗಳೆಲ್ಲ ಇರುತ್ತಲ್ವ ವಾಟರಲ್ಲಿ. ಸೊ ದೇ ಆರ್ ಆಲ್ ವಾಟರ್ ಆ್ಯನಿಮಲ್ಸ್. ದೇ ಹ್ಯಾವ್ ಫಿನ್ಸ್. ಸೊ ಅವಾಗೆಲ್ಲ ಫಿನ್ಸ್ ಇರುತ್ತೆ ಮಕ್ಕಳೇ. ಸೊ ದಟ್ ಹೆಲ್ಪ್ ದೆಮ್ ಟು ಸ್ವಿಮ್ ಇನ್ ದ ವಾಟರ್. ವಿತ್ ದ ಹೆಲ್ಪ್ ಆಫ್ ದ ಸ್ವಿಮ್ ಅವ್ರು ಏನು ಮಾಡ್ತಾರೆ? ಈ ಫಿಶ್ಗಳಲ್ಲಿ ಏನಾಗುತ್ತೆ? ಸ್ವಿಮ್ ಮಾಡುತ್ತೆ, ಮುಂದಕ್ಕೆ ಅದು ಹೋಗುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್, ಸೊ ಇವಾಗ ನಾವು ಟೈಪ್ಸ್ ಆಫ್ ಆ್ಯನಿಮಲ್ಸನ್ನು ನಾವು ನೋಡಿದ್ವಿ. ಸೊ ದಟ್ ವಿ ಆರ್ ಹ್ಯಾವಿಂಗ್ 3 types ಆಫ್ ಆ್ಯನಿಮಲ್ಸ್, ಇಸಂಟ್ ಇಟ್? ದಟ್ ಆ್ಯನಿಮಲ್ಸ್ ಆನ್ ಲ್ಯಾಂಡ್, ಆ್ಯನಿಮಲ್ಸ್ ಇನ್ ಏರ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ವಾಟರ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ನಾವು ಲೆಟ್ಸ್ ಸಿ ದ ಫೀಚರ್ಸ್ ಆಫ್ ಆ್ಯನಿಮಲ್ಸ್ ಆ್ಯಸ್ ಲಿವಿಂಗ್ ಬೀಯಿಂಗ್. ಸೊ ಈ ಆ್ಯನಿಮಲ್ಸ್ ಕೂಡ ಲಿವಿಂಗ್ ಬೀಯಿಂಗ್ ಅನ್ನೋದ್ರ ಬಗ್ಗೆ ಯಾವೆಲ್ಲ ಫ್ಯೂಚರ್ಸ್ಗಳಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣವಾ? ಎಸ್, ಸಿ ಚಿಲ್ಡ್ರನ್, ಆ್ಯನಿಮಲ್ಸ್, ಬರ್ಡ್, ಫಿಶ್.
Animals have a mouth and a nose to breathe. ಸೊ ಆ್ಯನಿಮಲ್ಸ್, ಸೊ ನೋಡಿ ಎಲ್ಲ ಆ್ಯನಿಮಲ್ಸ್ಗೂ ಕೂಡ ನೋಸ್ ಮತ್ತು ಮೌತಿಂದ ಏನು ಮಾಡುತ್ತದು, ಬ್ರೀತ್ ಮಾಡುತ್ತೆ, ಉಸಿರನ್ನು ಆಡುತ್ತೆ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ವೆರಾಸ್ ಬರ್ಡ್ಸ್. ಸೊ ಹಾಗಿದ್ರೆ ಬರ್ಡ್ಸ್ ಹೇಗೆ ಬ್ರೀತ್ ಮಾಡುತ್ತೆ? ಸೊ ಬರ್ಡ್ಸ್ ಬ್ರೀತ್ ಇನ್ ದ ಹೋಲ್ಸ್ ಇನ್ ದೇರ್ ಬೀಕ್ಸ್. ಸೊ ಆ ಬೀಕ್ ಇದೆಲ್ಲ ಕೊಕ್ಕು ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಅವುಗಳಿಗೆ 2 ತೂತ ನೋಡಿ, ಯು ಕ್ಯಾನ್ ಸಿ ದ ಹೋಲ್ಸ್, ಅಲ್ಲಿಂದ ಅದು ಉಸಿರಾಡುತ್ತೆ ಮಕ್ಕಳೇ. ಹಾಗಿದ್ರೆ ಫಿಶ್ ಹೇಗೆ ಉಸಿರಾಡುತ್ತೆ? ಫಿಶ್ ವಿತ್ ದ ಹೆಲ್ಪ್ ಆಫ್ ಗಿಲ್ಸ್. ಸೊ ಗಿಲ್ಸಿಂದ ಅದೇನಾಗುತ್ತೆ, ಉಸಿರಾಡುತ್ತೆ ಮಕ್ಕಳೇ. ಓಕೆನಾ. ಸೊ ಫಿಶ್ ಕ್ಯಾನ್ ಆಲ್ಸೋ ಬ್ರೀತ್ ಅಂಡರ್ ದ ವಾಟರ್. ಸೊ ಗಿಲ್ಸಿಂದ ಫಿಶ್ಶು ಬ್ರೀತ್ ಮಾಡುತ್ತೆ. ಸೊ ಆ್ಯನಿಮಲ್ಸು ನೋಸ್ ಆ್ಯಂಡ್ ಮೌತಿಂದ, ಬರ್ಡ್ಸ್ ಹೋಲ್ ಇನ್ ದೇರ್ ಬೀಕ್, ಆ್ಯಂಡ್ ಫಿಶ್ ಗಿಲ್ಸ್ ಇಂದ ಇವು ಬ್ರೀತ್ ಮಾಡುತ್ತೆ ಮಕ್ಕಳೇ. ಓಕೆನಾ. ಆ್ಯನಿಮಲ್ಸ್ ಹ್ಯಾವ್ ಟೀತ್ ಆ್ಯಂಡ್ ಅ ಟಂಗ್ ಇನ್ ದೇರ್ ಮೌತ್ ಟು ಈಟ್ ಫುಡ್ ಆರ್ ಡ್ರಿಂಕ್ ವಾಟರ್. ಸೊ ಆ್ಯನಿಮಲ್ಸ್ ನೋಡಿ, ಇವಾಗ ನಾವು ಬ್ರೀತ್ ಹೇಗೆ ಮಾಡುತ್ತೆ ಅಂತ ನಾವು ನೋಡಿದ್ವಿ ಅಲ್ವಾ. ಆ್ಯನಿಮಲ್ಸ್, ಬರ್ಡ್ಸ್, ಫಿಶ್ ಹೇಗೆ ಬ್ರೀತ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ ಮಕ್ಕಳೇ. ಸೊ ಈಗ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಹೇಗೆ ಅವು ಫುಡ್ ತೊಗೊಳುತ್ತೆ, ಫುಡ್ಡನ್ನು ತಿನ್ನತ್ತೆ ಮತ್ತು ವಾಟರನ್ನು ಹೇಗೆ ಕುಡಿತೆ ಅನ್ನೋದ್ರ ಬಗ್ಗೆ ನೋಡೋಣ. ಯು ಕ್ಯಾನ್ ಸಿ teeth and tongue in their mouth to eat food or drink water. ಸೊ ಈ ಆ್ಯನಿಮಲ್ಸ್ ಎಲ್ಲ ಏನು ಮಾಡುತ್ತೆ, ಟೀತ್ ಮತ್ತು ಟಂಗಿಂದ ಇನ್ ದೇರ್ ಮೌತ್ ಅಲ್ವಾ. ಸೊ ಆ್ಯನಿಮಲ್ಸು ಹೀಗೆ ಫುಡ್ ಮತ್ತು ವಾಟರ್ನ ಡ್ರಿಂಕ್ ಮಾಡುತ್ತೆ. ಸೊ ಬರ್ಡ್ಸ್ ಹ್ಯಾವ್ ಬೀಕ್ ಟು ಈಟ್ ಫುಡ್ ಆರ್ ಡ್ರಿಂಕ್ ವಾಟರ್. ಸೊ ಬರ್ಡ್ಸಲ್ಲಿ ಬೀಕ್, ಕೊಕ್ಕು, ಇದೆಲ್ಲ ಬೀಕಿಂದ ಅದೇನು ಮಾಡುತ್ತೆ, ಫುಡ್ಡನ್ನು ತಿನ್ನತ್ತೆ ಮತ್ತು ವಾಟರ್ನ ಡ್ರಿಂಕ್ ಮಾಡುತ್ತೆ ಮಕ್ಕಳೇ. ಓಕೆನಾ. ಸೊ ಇವಾಗ ಅವು ಹೇಗೆ ಊಟ ಮಾಡುತ್ತೋ ಅನ್ನೋದನ್ನ ನಾವು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡ್ವಿ. ಸೊ ನಾವು ಲೆಟ್ಸ್ ಸಿ ಹೌ ಇಟ್ ಮೂವ್ ಅರೌಂಡ್. ಸೊ ಅದು ಹೇಗೆ ಮೂವ್ಮೆಂಟ್ ಮಾಡುತ್ತೆ, ಹೇಗೆ ಮೂವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಆ್ಯನಿಮಲ್ಸ್ ಹ್ಯಾವ್ ಲೆಗ್ಸ್ ಟು ವಾಕ್ ಆನ್ ಲ್ಯಾಂಡ್. ಸೊ ಆ್ಯನಿಮಲ್ಸ್ಗೆ ಏನಿದೆ, ಲೆಗ್ಸ್ ಇದೆ ಮಕ್ಕಳೇ, ನೋಡಿ ಕಾಲುಗಳಿದೆ ಅಲ್ವಾ. ಸೊ ಈ ಕಾಲುಗಳಿಂದ ಏನು ಮಾಡುತ್ತೆ, ದೇ ವಾಕ್ ಆರ್ ರನ್ ಆನ್ ದ ಲ್ಯಾಂಡ್. ಸೊ ಹಾಗೆಯೇ ಬರ್ಡ್ಸ್ ಹೇಗೆ ಫ್ಲೈ ಮಾಡುತ್ತೆ, ಎಸ್ ವಿತ್ ದ ಹೆಲ್ಪ್ ಆಫ್ ದೇರ್ ವಿಂಗ್ಸ್, ಅದರ ರೆಕ್ಕೆಯಿಂದ ಅದೇನಾಗುತ್ತೆ, ಮುಂದಕ್ಕೆ ಹಾರ್ಕೊಂಡು ಹೋಗುತ್ತೆ. ಸೊ ಹಾಗೆಯೇ ಫಿಶ್, ಎಸ್ ಫಿಶ್ ಹ್ಯಾವ್ ಫಿನ್ಸ್ ಟು ಸ್ವಿಮ್ ಇನ್ ವಾಟರ್. ಅವಿಗೆ ಫಿನ್ಸ್ ಇರುತ್ತಲ್ವ, ಸೊ ಫಿನ್ಸಿಂದ ಅದೇನಾಗುತ್ತೆ, ಮುಂದಕ್ಕೆ ಸ್ವಿಮ್ ಮಾಡುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಾ. ಸೊ ಈ ರೀತಿ ಆ್ಯನಿಮಲ್ಸ್, ಬರ್ಡ್ಸ್, ಫಿಶಸ್ ದೇ ಮೂವ್. ಓಕೆ ಚಿಲ್ಡ್ರನ್. Then one more features, they have babies. See, all animals need a mate to give birth. They have special body parts to give birth. ಸೊ ಇಲ್ಲಿ ನೋಡಿ ಮಕ್ಕಳೇ, ಸೊ ಆ್ಯನಿಮಲ್ಸು ಕೂಡ ನ್ಯೂ ಒನಿಗೆ ಬರ್ತ್ ಕೊಡುತ್ತೆ. ಓಕೆನಾ. ಸೊ ದೇ ನೀಡ್ ಮೇಟ್ ಮೀನ್ಸ್ ಅ ಪಾರ್ಟ್ನರ್ ಟು ಗಿವ್ ಅ ಬರ್ತ್. ಓಕೆನಾ. ಸೊ ಸಮ್ ಆ್ಯನಿಮಲ್ಸ್ ಗಿವ್ ಬರ್ತ್, ಸಮ್ ಆ್ಯನಿಮಲ್ಸ್ ಫ್ರಮ್ ದ ಎಗ್. ಓಕೆನಾ. ಸೊ ಮೊಟ್ಟೆ ಹಾಕಿ ಮರಿ ಮಾಡುತ್ತೆ. ಕೆಲವೊಂದು ಆ್ಯನಿಮಲ್ಸ್ ಹಾಗೆ ಬರ್ತ್ ಕೊಡುತ್ತೆ ಮಕ್ಕಳೇ, ನ್ಯೂ ಆ್ಯನಿಮಲ್ಗೆ. ಓಕೆನಾ. ನೆಕ್ಸ್ಟ್, ಮೇಟ್ಸ್ ಆರ್ ಪಾರ್ಟ್ನರ್ಸ್ ಲೈಕ್ ಯೋರ್ ಪ್ಯಾರೆಂಟ್ಸ್ ಆರ್ ಟು ಈಚ್ ಅದರ್. ಸೊ ಮೇಟ್ಸ್ ಅಂದರೆ ಪಾರ್ಟ್ನರ್ ಅಂತ ನಾನು ಹೇಳಿದ್ನಲ್ಲ. ಎಸ್, ಯು ವೇರ್ ಬೋರ್ನ್ ಬಿಕಾಸ್ ಯೋರ್ ಪ್ಯಾರೆಂಟ್ಸ್ are each other's partner. Like all other animals, human beings also have partner which are called mates. ಸೊ ಇಲ್ಲಿ ನೋಡಿ ಮಕ್ಕಳೇ, ಸೊ ನೀವೆಲ್ಲ ಹೇಗೆ ನಿಮ್ಮ ಪ್ಯಾರೆಂಟ್ಸಿಂದ ನೀವು ಬೋರ್ನ್ ಆದ್ರಿ ಅಲ್ವಾ. ಸೊ ಅದೇ ರೀತಿ ಎಲ್ಲ ಆ್ಯನಿಮಲ್ಸ್ಗೂ ಹ್ಯೂಮನ್ ಬೀಯಿಂಗ್ಸ್ಗೂ ದೇ ಹ್ಯಾವ್ ಅ ಪಾರ್ಟ್ನರ್. ಕ್ಲಿಯರ್. ಸೊ ದೇ ಆಲ್ ಹ್ಯಾವ್ ಅ ಪಾರ್ಟ್ನರ್. ಸೊ ಈ ಪಾರ್ಟ್ನರ್ಸ್ಗೆ ನಾವೇನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಮೇಟ್ಸ್. ಓಕೆನಾ. So they give a birth to the new one. Okay children. Next, features grow. All animals grow. A puppy grows up to be a dog. ಸೊ ಎಲ್ಲ ಆ್ಯನಿಮಲ್ಸ್ ಗ್ರೋ ಆಗುತ್ತೆ. ಓಕೆನಾ. ಸೊ ಅ ಡಾಗ್ ಮರಿ ಪಪ್ಪಿಯಿಂದ ಏನಾಗುತ್ತೆ, ಅದು ಡಾಗ್ ಆಗಿ ಗ್ರೋ ಆಗುತ್ತೆ. ಅಂದರೆ ದಟ್ ಮೀನ್ಸ್ ಬೆಳೀತಾ ಹೋಗುತ್ತೆ, ಬೆಳೆಯುತ್ತೆ ಮಕ್ಕಳೇ. ಓಕೆನಾ. ಅರ್ಥ ಆಯ್ತಲ್ವ ಎಕ್ಸಾಂಪಲ್ಸ್. ನಾವು ಆಲ್ ಆಫ್ ಯು ಓಪನ್ ಯೋರ್ SR6 ಚಿಲ್ಡ್ರನ್. ನಿಮ್ಮ SR6 ಅನ್ನು ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಓಪನ್ ಮಾಡ್ಕೊಂಡ್ರಾ? ಎಸ್. ಸೊ ನಾವು ಐ ಆಮ್ ಗೋಯಿಂಗ್ ಟು ರೀಡ್ ದ ಲೆಸನ್. ಯು ಜಸ್ಟ್ ಕೀಪ್ ದ ಫಿಂಗರ್ ಆನ್ ಯೋರ್ ಟೆಕ್ಸ್ಟ್ ಬುಕ್. ಕ್ಲಿಯರ್. ಆಲ್ ಅಬೌಟ್ ಆ್ಯನಿಮಲ್ಸ್. ಟೈಪ್ಸ್ ಆಫ್ ಆ್ಯನಿಮಲ್ಸ್.
There are three kinds of animals around us. There are animals on land, animals in air, and animals in water. Animals on land: cow, horses, and dogs are animals. They have 4 legs to move on land. ಸೊ ಈ ಎಲ್ಲ ಆ್ಯನಿಮಲ್ಸಿಗೂ 4 legs ಇರುತ್ತೆ ಆ್ಯಂಡ್ ದೇ ಮೂವ್ ಆನ್ ಲ್ಯಾಂಡ್, ಭೂಮಿಯ ಮೇಲೆ ಅವು ಓಡಾಡುತ್ತೆ ಮಕ್ಕಳೇ. ಓಕೆನಾ? ಸೊ ವೆರಾಸ್ ಬರ್ಡ್ಸ್, ಪಕ್ಷಿಗಳು ಲೈಕ್ ಸ್ಪ್ಯಾರೋ, ಕ್ರಾವ್, ಪಿಜನ್ಸ್ ಆರ್ ಬರ್ಡ್ಸ್, ದೇ ಹ್ಯಾವ್ ವಿಂಗ್ಸ್ ಟು ಫ್ಲೈ. ಸೊ ಪಕ್ಷಿಗಳೆಲ್ಲ ರೆಕ್ಕೆ ಇರುತ್ತೆ ಅವಕ್ಕೆ. ಸುತ್ತ ರೆಕ್ಕೆಯಿಂದ ಏನು ಮಾಡ್ತಾವು? ಹಾರಾಡುತ್ತೆ ಆಕಾಶದಲ್ಲಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಫಿಶ್ live in water. They have fins that help them swim. ಸೊ ಫಿಶ್ ಎಲ್ಲ ಎಲ್ಲಿರುತ್ತೆ? ವಾಟರಲ್ಲಿರುತ್ತೆ, ನೀರು ಒಳಗಡೆ ಇರುತ್ತೆ. ಓಕೆನಾ ಮಕ್ಕಳೇ? ಆ್ಯಂಡ್ ದೇ ಹ್ಯಾವ್ ಫಿನ್ಸ್. ಸೊ ಈ ಫಿನ್ಸಿಂದ ನೋಡಿ, ಫಿನ್ಸಿಂದ ಏನಾಗುತ್ತೆ? ಅದು ನೀರಲ್ಲಿ ಮೂವ್ ಮಾಡುತ್ತೆ, ಸ್ವಿಮ್ ಮಾಡುತ್ತೆ ಮಕ್ಕಳೇ. ಓಕೆನಾ? ಸೊ ದೀಸ್ ಆರ್ ದ 3 types of animals that we can see around us. That is animals on land, animals in air, ಆ್ಯಂಡ್ ಆ್ಯನಿಮಲ್ಸ್ ಇನ್ ವಾಟರ್. ಓಕೆನಾ? ಸೊ ನಾವು ಈ ರೀತಿ 3 types ಆಫ್ ಆ್ಯನಿಮಲ್ಸನ್ನು ನಾವು ನೋಡ್ಬೋದು. ಸೊ ಭೂಮಿಯ ಮೇಲಿರುವಂಥ ಆ್ಯನಿಮಲ್ಸ್, ಆಕಾಶದಲ್ಲಿ ಹಾರುವಂಥ ಬರ್ಡ್ಸ್, ದ್ಯಾನ್ ನೀರೊಳಗಡೆ ಇರುವಂಥ ಫಿಶಸ್. ಓಕೆನಾ? ದೀಸ್ ಆರ್ ದ 3 types ಆಫ್ ಆ್ಯನಿಮಲ್ಸ್. ಓಕೆ ಚಿಲ್ಡ್ರನ್? ದೆನ್ animals as living being. Let us see how animals, birds and fish show the 5 features. Animals have a nose and a mouth to breathe. Birds have holes on their beak to breathe. Fish can also breathe underwater. So children, ನಮಗೆ ಗೊತ್ತು. ಸೊ ಆ್ಯನಿಮಲ್ಸ್ ವಿತ್ ದ ಹೆಲ್ಪ್ ಆಫ್ ದೇರ್ ನೋಸ್ ಆ್ಯಂಡ್ ಮೌತ್ ಬ್ರೀತ್ ಮಾಡುತ್ತೆ. ಸೊ ಬರ್ಡ್ಸ್ ಬೀಕಲ್ಲಿರುವಂಥ ಹೋಲಲ್ಲಿ ಬ್ರೀತ್ ಮಾಡುತ್ತೆ. ದೆನ್ ಫಿಶ್ ಸೊ ಬ್ರೀತ್ ಇನ್ ಅ ಗಿಲ್ಸ್. ಓಕೆ ನಮ್ಮ ಮಕ್ಕಳೇ? ಸೊ ಗಿಲ್ಸಲ್ಲಿ ಅದು ಬ್ರೀತ್ ಮಾಡುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ SR7. ಈಚ್ ಆ್ಯಂಡ್ ಡ್ರಿಂಕ್. ಆ್ಯನಿಮಲ್ಸ್ ಹ್ಯಾವ್ ಅ ಮೌತ್, teeth and a tongue to eat food and drink water. Birds have beaks. ಸೊ ಆ್ಯನಿಮಲ್ಸು, ಬರ್ಡ್ಸ್ ಹೇಗೆ ಊಟ ಮಾಡುತ್ತೆ ದ್ಯಾನ್ ಹೌ ಇಟ್ ಡ್ರಿಂಕ್ಸ್ ವಾಟರ್. ಸೊ ಆಲ್ ದ ಆ್ಯನಿಮಲ್ಸ್ ವಿತ್ ಅ ಮೌತ್, ದೇ ಆರ್ ಹ್ಯಾವಿಂಗ್ ಟೀತ್ ಆ್ಯಂಡ್ ಟಂಗ್ ಟು ಹ್ಯಾವ್ ಅ ಫುಡ್. ಸೊ ಬರ್ಡ್ಸಿಗೆ ಬೀಕಲ್ಲಿ ಅವು ಆಹಾರವನ್ನು ತಿನ್ನುತ್ತೆ ಮಕ್ಕಳೇ. ಓಕೆನಾ? ದೆನ್ ಮೂವ್ ಅರೌಂಡ್. Animals walk on land, birds fly in air, fish swim in water. ಸೊ ಆ್ಯನಿಮಲ್ಸ್ ಒಂದು ಲ್ಯಾಂಡಲ್ಲಿರುವಂಥದ್ದು ಏನು ಮಾಡುತ್ತೆ? ಇಟ್ ವಾಕ್ಸ್ ಅಲ್ವಾ? ಸೊ ವಿತ್ ದ ಹೆಲ್ಪ್ ಆಫ್ ದೇರ್ 4 legs ಅದೇನು ಮಾಡುತ್ತೆ? ರನ್ ಮಾಡುತ್ತೆ, ವಾಕ್ ಮಾಡುತ್ತೆ ಮಕ್ಕಳೇ. ಸೊ ಬರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ದೇರ್ ವಿಂಗ್ಸ್ ದೇ ಫ್ಲೈ ಇನ್ ದ ಸ್ಕೈ. ಸೊ ಗಾಳಿಯಲ್ಲಿ ಹಾರಾಡುತ್ತದು ವಿಂಗ್ಸಿಂದ, ರೆಕ್ಕೆಯಿಂದ. ಸೊ ಮೀನುಗಳು ಸೊ ದೇ ಸ್ವಿಮ್. ಓಕೆನಾ? ಫಿನ್ಸಿಂದ ಏನಾಗ್ತದೆ? ಸ್ವಿಮ್ ಮಾಡುತ್ತೆ ವಾಟರಲ್ಲಿ. ಸೊ ಈ ರೀತಿ ಇದು ಮೂವ್ ಮಾಡುತ್ತೆ ಮಕ್ಕಳೇ, ಆ್ಯನಿಮಲ್ಸ್ ಎಲ್ಲ. ಓಕೆನಾ? ದೆನ್ ಹ್ಯಾವ್ ಬೇಬೀಸ್. ಸೊ ಆಲ್ ಆ್ಯನಿಮಲ್ಸ್ ನೀಡ್ ಅ ಮ್ಯಾಟ್ ಟು ಗಿವ್ ಬರ್ತ್ ಆ್ಯಂಡ್ ದೇ ಹ್ಯಾವ್ ಸ್ಪೆಷಲ್ ಬಾಡಿ ಪಾರ್ಟ್ಸ್ ಟು ಗಿವ್ ಬರ್ತ್. ಆ್ಯನಿಮಲ್ಸ್ ಡೋಂಟ್ ವೇರ್ ಕ್ಲಾತ್ಸ್ ಲೈಕ್ ಹ್ಯೂಮನ್ ಬೇಯಿಂಗ್ಸ್. ಸಾರಿ ಚಿಲ್ಡ್ರನ್, ಇಲ್ಲಿ ಗಂಟ ನೋಡೋಣ. ಆಲ್ ಆ್ಯನಿಮಲ್ಸ್ ನೀಡ್ ಅ ಮ್ಯಾಟ್ ಟು ಗಿವ್ ಬರ್ತ್ ಆ್ಯಂಡ್ ದೇ ಹ್ಯಾವ್ ಅ ಸ್ಪೆಷಲ್ ಬಾಡಿ ಪಾರ್ಟ್ಸ್ ಟು ಗಿವ್ ಬರ್ತ್. ಆಲ್ ಆ್ಯನಿಮಲ್ಸ್ ಗ್ರೋ. ಅ ಪಪ್ಪಿ ಗ್ರೋಸ್ ಅಪ್ ಟು ಬಿ ಎ ಡಾಗ್. ಅ ಚಿಕ್ ಗ್ರೋ ಅಪ್ಸ್ ಟು ಬಿ ಅ ಬರ್ಡ್. ಓಕೆನಾ ಮಕ್ಕಳೇ? ಸೊ ನೋಡಿ ಹೇಗೆ ಬರ್ಡ್ಸ್ಗಳು ನ್ಯೂ ಬೇಬಿಗೆ ಕೂಡ ಬರ್ತ್ ಕೊಡುತ್ತೆ ಮಕ್ಕಳೇ. ಸೊ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಅ ಮೇಟ್. ಓಕೆ, ದಟ್ ಈಸ್ ಅ ಪಾರ್ಟ್ನರ್. And also it grows, so from the puppy to dog and it chick to a bird. Okay na? So animals kuda birth kodutte and also it grows. Animals don't wear clothes like human being.
ಆಲ್ ಆ್ಯನಿಮಲ್ಸ್ ಡು ನಾಟ್ ಬಿಲ್ಡ್ ಹೋಮ್ಸ್ ಲೈಕ್ ಹ್ಯೂಮನ್ ಬೇಯಿಂಗ್. ಸೊ ನೋಡಿ ಮಕ್ಕಳೇ, ಸೊ ಎಲ್ಲ ಪ್ರಾಣಿಗಳು ಕೂಡ ಮನುಷ್ಯರ ಥರ ಅವರು ಬಟ್ಟೆ ಹಾಕೊಳ್ಳೋದಿಲ್ಲ. ದೆನ್ ದೇ ವೋಂಟ್ ಹ್ಯಾವ್ ಅ ಹೋಮ್ ಲೈಕ್ ಹ್ಯೂಮನ್ ಬೇಯಿಂಗ್ಸ್. ಸೊ ಅವುಗಳಿಗೆ ಕೂಡ ಮನೆ ಕೂಡ ಅವು ಮನುಷ್ಯರಾಗಿ ಅವು ಮನೆಗಳನ್ನೆಲ್ಲ ಕಟ್ಕೊಳ್ಳೋದಿಲ್ಲ. ಓಕೆನಾ ಮಕ್ಕಳೇ, ಅರ್ಥ ಆಯ್ತಾ ಮಕ್ಕಳೇ? ಸೊ ಇವತ್ತು ನಾವು ಟೈಪ್ಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಆ್ಯನಿಮಲ್ಸ್ ಆ್ಯಸ್ ಲಿವಿಂಗ್ ಬೀಯಿಂಗ್ಸ್. ಓಕೆ, ಸೊ ನಾವು ಚಿಲ್ಡ್ರನ್ ಆಲ್ ಆಫ್ ಯು ಓಪನ್ ಯೋರ್ ವರ್ಕ್ಶೀಟ್ ನಂಬರ್ 11. ಸೊ ಎಲ್ಲರೂ ನಿಮ್ಮ ವರ್ಕ್ಶೀಟ್ ನಂಬರ್ 11 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಲೆಟ್ಸ್ ಕಂಪ್ಲೀಟ್ ದಿಸ್ ವರ್ಕ್ಶೀಟ್. ಸೊ ಬಿ ರೆಡಿ ವಿತ್ ಯೋರ್ ಪೆನ್ಸಿಲ್. ಸೊ ಲೆಟ್ಸ್ ಮ್ಯಾಚ್ ಇಟ್. ಓಕೆನಾ? ಸೊ ಆ್ಯನಿಮಲ್ಸ್ ವಿತ್ ದ ಪ್ಲೇಸ್ ದೆ ಲಿವ್ ಇನ್. ಸೊ ಈ ಆ್ಯನಿಮಲ್ಸ್ ಎಲ್ಲಿ ಲಿವ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮ್ಯಾಚ್ ಮಾಡೋಣ. ದಿಸ್ ಈಸ್ ಆ್ಯನಿಮಲ್. ಡಾಗ್. ಸೊ ಡಾಗ್ ವಾಟರ, ಲ್ಯಾಂಡ, ಏರ ಮಕ್ಕಳೇ? ಎಸ್, ಇಟ್ಸ್ ಲ್ಯಾಂಡ್. ಕಮ್ ಆನ್, ಮಾರ್ಕ್ ಇಟ್. ದೆನ್ ಬರ್ಡ್ಸ್, ಹೇರ್. ಫಿಶ್, ವಾಟರ್. ನೀಟಾಗಿ ಮ್ಯಾಚ್ ಮಾಡಿ ಮಕ್ಕಳೇ. ನೀಟ್ಲಿ ಮ್ಯಾಚ್ ಇಟ್ ಚಿಲ್ಡ್ರನ್. ಅವಾ ನೆಕ್ಸ್ಟ್ ಆ್ಯನಿಮಲ್ಸ್ ಆ್ಯಂಡ್ ಬಾಡಿ ಪಾರ್ಟ್ಸ್ ದಟ್ ಹೆಲ್ಪ್ ದೆಮ್ ಮೂವ್. ಸೊ ಇಲ್ಲಿ ಆ್ಯನಿಮಲ್ಸ್ ಮತ್ತು ಅದರ ಬಾಡಿ ಪಾರ್ಟ್ಸನ್ನು ನಾವು ಮ್ಯಾಚ್ ಮಾಡಬೇಕು. ಹೌ ಇಟ್ ಹೆಲ್ಪ್ಸ್ ದೆಮ್ ಟು ಮೂವ್. ಓಕೆ, ಸೊ ಆ್ಯನಿಮಲ್ ಸೊ ಮೂವ್ಸ್ ಆನ್ ದೇರ್ ಲೆಗ್ಸ್. ಸೊ ಮ್ಯಾಚ್ ಇಟ್ ಚಿಲ್ಡ್ರನ್. ದೆನ್ ಬರ್ಡ್ಸ್ ವಿತ್ ದೇರ್ ವಿಂಗ್ಸ್, ರೆಕ್ಕೆಯಿಂದ ಅದು ಮೂವ್ ಮಾಡುತ್ತೆ. ಸೊ ವೆರಾಸ್ ಫಿಶ್, ಫಿನ್ಸ್. ಮ್ಯಾಚ್ ಇಟ್ ನೀಟ್ಲಿ ಚಿಲ್ಡ್ರನ್. Over? Yes. Next, worksheet number 12. Types of animals. Fill in the blanks using the words given below. So children, here we are having the answers in the bracket, that is in the box. So we have to find the correct one and we have to write it. ಟೈಗರ್ ಹ್ಯಾವ್ ಡ್ಯಾಶ್ ಟು ಹೆಲ್ಪ್ ದೆಮ್ ಮೂವ್ ಆನ್ ಲ್ಯಾಂಡ್. ಮೂವ್ ಅಂದರೆ ಓಡಾಡೋದು. ಸೊ ನಾವು ಮೂವ್ ಮಾಡ್ಲಿಕ್ಕೆ ನಮಗೇನು ಬೇಕು? ಕಾಲ್ ಬೇಕು. ಸೊ ಟೈಗರ್ಸ್ಗಳಿಗೆ ಏನು ಬೇಕು? ದೇ ನೀಡ್ಸ್ ಲೆಗ್ಸ್ ಟು ಮೂವ್. ಕಮ್ ಆನ್, ರೈಟ್ ದ ಆನ್ಸರ್ ಚಿಲ್ಡ್ರನ್. ಲೆಗ್ಸ್. ನೆಕ್ಸ್ಟ್, ಫಿಶ್ ಹ್ಯಾವ್ ಡ್ಯಾಶ್ ಟು ಹೆಲ್ಪ್ ದೆಮ್ ಟು ಸ್ವಿಮ್ ಇನ್ ವಾಟರ್. ಸೊ ಫಿಶ್ಗಳಿಗೆಲ್ಲ ಏನು ಬೇಕು ವಾಟರಲ್ಲಿ ಸ್ವಿಮ್ ಮಾಡಲಿಕ್ಕೆ? ಇಟ್ ನೀಡ್ಸ್ ಫಿನ್ಸ್. ಕಮ್ ಆನ್, ರೈಟ್ ದ ಆನ್ಸರ್. ಫಿನ್ಸ್. Next, birds have dash to help them fly from one another. So, wings. Write the answer, wings children. Next, draw, color and label 3 animals. One with legs, one with wings and one with fins. ಸೊ ದಟ್ ಈಸ್ ಇಲ್ಲಿ ನೀವೇನು ಮಾಡಬೇಕು ಮಕ್ಕಳೇ? ಸೊ ಒಂದು ಆ್ಯನಿಮಲ್ಲು, ಒಂದು ಬರ್ಡ್ ಮತ್ತು ಒಂದು ಫಿಶನ್ನು ನೀವು ಡ್ರಾ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಮೆನ್ಷನ್ ಇಟ್ ಹೌ ದೇ ಮೂವ್. ಸೊ ಲೆಗ್ಗಿಂದ, ವಿಂಗ್ಸಿಂದ, ಫಿನ್ಸಿಂದ. ಓಕೆನಾ? ಸೊ ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಯು ಚಿಲ್ಡ್ರನ್. ದ ಕ್ವೆಶನ್ ನಂಬರ್ 2 ಈಸ್ ಹೋಮ್ವರ್ಕ್. ರೈಟ್ ದೇರ್ HW ಚಿಲ್ಡ್ರನ್. HW ಅಂತ ಬರ್ಕೊಳ್ಳಿ ಮಕ್ಕಳೇ. ಅವಾ ನೆಕ್ಸ್ಟ್, ಟರ್ನ್ ಯೋರ್ ಪೇಜ್. ವರ್ಕ್ಶೀಟ್ ನಂಬರ್ 13. ಎಸ್, ಇಯರ್ ಆಲ್ಸೋ ವಿ ಹ್ಯಾವ್ ಟು ರೈಟ್ 5 ಫ್ಯೂಚರ್ಸ್. ಓಕೆ, ನಾವು ಫ್ಯೂಚರ್ಸ್ಗಳು ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಆ್ಯನಿಮಲ್ಗೆ ಹೇಗೆಲ್ಲ ಫ್ಯೂಚರ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನಾವು ನೋಡಿಬಿಟ್ಟು ವಿ ಹ್ಯಾವ್ ಟು ರೈಟ್ ಇಟ್. ಓಕೆ, ಆ್ಯನಿಮಲ್ಸ್ ನೀಡ್ ಏರ್ ಟು ಬ್ರೀತ್. ಫಿಶ್ ಬ್ರೀತ್ ಅಂಡರ್ ವಾಟರ್. ಸೊ ಬ್ರೀತ್ ವಾಟರ್ is the answer. So write neatly children. Second one, animals need dash and dash. So picture ನೋಡ್ತಿದ್ರೆ ಏನು ಅನಿಸ್ತಿದೆ ಅನಿಮಲ್ಗೆ? ಇಟ್ ನೀಡ್ಸ್ ಫುಡ್ ಆ್ಯಂಡ್ ವಾಟರ್. ಸೊ ರೈಟ್ ನೀಟ್ಲಿ ಚಿಲ್ಡ್ರನ್, ಫುಡ್ ಆ್ಯಂಡ್ ವಾಟರ್. ನೆಕ್ಸ್ಟ್, ಥರ್ಡ್ ಒನ್, ಆ್ಯನಿಮಲ್ಸ್ ಕ್ಯಾನ್ ಡ್ಯಾಶ್ ಆನ್ ದೇರ್ ಓನ್. ಸೊ ಆ್ಯನಿಮಲ್ಸ್ ಓನ್ ಆಗಿ ಅದು ಓಡುತ್ತೆ. ಹೇಗೆ? ಇಟ್ ಕ್ಯಾನ್ ಮೂವ್ ಅಲ್ವಾ? ಎಸ್, ಕಮ್ ಆನ್, ರೈಟ್ ದ ಆನ್ಸರ್, ಮೂವ್. ನೆಕ್ಸ್ಟ್, ಆ್ಯನಿಮಲ್ಸ್ ಕ್ಯಾನ್ ಗಿವ್ ಡ್ಯಾಶ್, ದೇ ನೀಡ್ ಅ ಡ್ಯಾಶ್. ಸೊ ಆ್ಯನಿಮಲ್ಸ್ ಕ್ಯಾನ್ ಗಿವ್ ಬರ್ತ್ ಆ್ಯಂಡ್ ನೀಡ್ ಅ ಮೇಟ್, ದಟ್ ಈಸ್ ಪಾರ್ಟ್ನರ್. Come on, write the answer children. Next, animals grow with time
a puppy grows up to be a dog. So animals kuda grow ಆಗುತ್ತೆ ಅಲ್ವಾ. A puppy grows up to be a dog. So the answer is grow and dog. Write neatly, children. Over. Next, worksheet number 14. So here they have given, fill in the blanks using the words given. ಸೊ ಇಲ್ಲಿ ಆನ್ಸರ್ಸ್ನ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ರೈಟ್ ಇಟ್ ನೀಟ್ಲಿ. ಸೊ ಬ್ರೀತ್, ಗಾಳಿ ಉಸಿರಾಡೋದು ಹೇಗೆ? ಆ್ಯನಿಮಲ್ಸ್ ಹ್ಯಾವ್ ಮೌತ್ ಆ್ಯಂಡ್ ಅ ನೋಸ್ ಟು ಬ್ರೀತ್. ಬರ್ಡ್ಸ್ ಹೋಲ್ಸ್ ಆನ್ ದೇರ್ ಬೀಕ್. ಫಿಶ್ ಅಂಡರ್ ವಾಟರ್. ಸೊ ರೈಟ್ ಇಟ್ ನೀಟ್ಲಿ, ಚಿಲ್ಡ್ರನ್. ಸೊ ಆ್ಯನಿಮಲ್ಸ್ ಮೌತ್ ಮತ್ತು ನೋಸಿಂದ ಬ್ರೀತ್ ಮಾಡುತ್ತೆ. ಸೊ ಬರ್ಡ್ಸ್ holes on their beak. Then fish can breathe under water. Next, eat and drink. So animals have tongue and a mouth. So birds have beak. So animals tongue, mouth in the ಊಟ means ಊಟ ಮಾಡುತ್ತೆ, ನೀರನ್ನು ಕುಡಿಯುತ್ತೆ. So birds with the help of their beak. Over. Next, third one, move around. So animals walk on land. Birds fly in the air. Fish swim in the water. Okay na makle. So walk, fly, water is the answer. Over. Next, give birth. All animals give birth. They need a mate. So birth, mate. Next, grow. All animals grow. A puppy grows up to be a dog. A chick grows up to be a bird. So grow, dog, bird is the answer. So write neatly, children. Okay? So you have to write the answers neatly, children. Okay? Yes. So children, we came to the end of this class. So ಇವತ್ತು ನಾವು 3 kinds of animals ನೋಡಿದ್ವಿ. So animals on land, animals in air and animals in water, isn't it? And also 5 features of animals in living beings. So animals ಅಲ್ಲೂ ಕೂಡ 5 features ಇರುತ್ತೆ ಅಲ್ವಾ. So they walk on their own, they eat food and drink water, they move, give birth, okay, and they grow. How the 5 features are applicable to the animals ಅದನ್ನು ನಾವು ನೋಡ್ಕೊಂಡ್ವಿ ಅಲ್ವಾ ಮಕ್ಕಳೇ. Yes, I hope you are all understood today's class. Meet you in the next class, children. Bye all of you.